ಸ್ವಲ್ಪ ಮೇಲೆತ್ತಿ. ಓಕೆ, ಮಾಡಿಸಿ. ಓಕೆ, ಇದೊಂಚೂರು ಮೇಲೆತ್ತಿ. ಮಾಡಿಸಿ. ಓಕೆ, ಈ ಕಾಲು. ಜೋರಾಗಿ ಉಸಿರಾಡಿ. ಕರೆಕ್ಟಾಗಿ ಮಾತ್ರೆ ಎಲ್ಲ ತಗೋತಾ ಇದೀರಾ ತಾನೆ? ಇನ್ನು 3-4 ದಿನ ಊಟ ಬೇಡ. ಓಕೆ, ರೆಸ್ಟ್ ತಗೊಳ್ಳಿ. ಹೆಣ್ಣು ಎಲ್ಲಿದ್ಯಾ? ಹೆಣ್ಣು ಏ ಮಗು, ಯಾಕೆ ಬಿಟ್ಟಿದ್ಯಾ? ಬಿಟ್ಬಾರ್ದು. ಯಾಕೆ ಬಿಟ್ಟಿದ್ಯಾ? ಯಾರು ನಿಂಗೆ ಊಟ ಕೇಳಿದ್ದು? ಹೆಣ್ಣಾಗ ಹುಟ್ಟಬಾರ್ದು. ಹೊಟ್ಟೆಲಿರೋದು ಹೆಣ್ಣು ಅಂತ ಗೊತ್ತಾಗ್ಬಿಡ್ಲೆ ಕಿವ್ಚಾಕ್ಬಿಡ್ತಾರೆ ರಾಕ್ಷಸರು. ಹೆಣ್ಣಾಗ ಹುಟ್ಟಬಾರ್ದು. ಅಪ್ಪಿ ತಪ್ಪಿ ಈಚೆಗೆ ಬಂದು ದೊಡ್ಡವಳಾಗ್ಬಿಟ್ರೆ ಅತ್ಯಾಚಾರ ಮಾಡ್ಬಿಡ್ತಾರೆ. ಚಿಕ್ಕ ಮಕ್ಕಳು ಬಿಡ್ತಾ ಇಲ್ಲ, ಅತ್ಯಾಚಾರ ಮಾಡ್ಬಿಡ್ತಾರೆ. ಹೆಣ್ಮಕ್ಳು ಸೆಕ್ಯೂರಿಟಿ ಬನ್ರಿ ಇಲ್ಲಿ. ಹುಚ್ಚನ್ನೆಲ್ಲ ಯಾಕ್ರಿ ಒಳಗೆ ಬಿಡ್ತೀರಾ? ಕರ್ಕೊಂಡು ಹೋಗ್ರಿ. ಬಿಡ, ನಾನು ಕರ್ಕೊಂಡು ಹೋಗೋದು ನಾನೇ. ಅಯ್ಯ, ಅವನು ಹುಚ್ಚ ಅಲ್ಲಯ್ಯ. ಅವನು ಈ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದ. ಅವನು ಮದುವೆ ಆದ್ಮೇಲೆ ಹೆಣ್ಮಗುನೇ ಬೇಕು ಅಂತ ಆಸೆ ಪಡ್ತಿದ್ದ. ಅವನು ಆಸೆ ಪಟ್ಟಂತೆ ಅವನಿಗೆ ಹೆಣ್ಮಗುನೇ ಆಯ್ತು. ಆ ಮಗುನ ಚೆನ್ನಾಗಿ ಸಾಕಿ ಸ್ಕೂಲ್ಗೆ ಸೇರಿಸ್ದ. ಆ ಮಗು 4ನೇ ಕ್ಲಾಸ್ ಓದ್ತಾ ಇತ್ತು. ಸ್ಕೂಲ್ ಮುಗಿಸಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಯಾರೋ ದುಷ್ಟ ಜನರು ಅವಳ ಮೇಲೆ ಅತ್ಯಾಚಾರ ಮಾಡಿಬಿಟ್ರು. ಈ ವಿಷಯನ ಬೇರೆ ಯಾರಿಗಾರು ಹೇಳ್ಬಿಡ್ತಾಳೆ ಅಂತ ಅವಳ ತಲೆ ಮೇಲೆ ಕಲ್ಲೆತ್ತು ಹಾಕ್ಬಿಟ್ರು. ಅಯ್ಯ, ಅವತ್ತಿಂದ ಇವನು ಹೀಗಾಡ್ತಾ ಇದ್ದಾನೆ. ಇವನು ತುಂಬಾ ಒಳ್ಳೆಯವನು. ದೇವರೇ ಆ ಪಾಪಿಗಳಿಗೆ ಶಿಕ್ಷೆ ಕೊಡಬೇಕು. ಹುಷಾರಾಗಿ ಬರೇ ಗೌರಿ. ಅಮ್ಮ ತಿನ್ನು ಅಮ್ಮ. ಬಂದ ಪೆದ್ ನನ್ ಮಗ. ಇದೇನೋ ಮಗನೆ, ಈ ಸರ್ತಿ ಗಂಡ್ ಮಗು ಆಗತ್ತೆ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. 3ನೇದು ಹೆಣ್ಣ. ಕರ್ಮ. ಏನಮ್ಮ ಮಾಡೋದು? ನೀನ್ ಹೇಳಿದ್ರೆ ಕೇಳೋದೇ ಇಲ್ಲ. ನಾವಿಬ್ರು ನಮಗೊಬ್ರು ಅಂತ ಗೌರ್ಮೆಂಟ್ ಅಲ್ಲಿ ಬಡ್ಕೋತಾ ಇದೆ. ನೀನ್ ನೋಡಿದ್ರೆ ಗಂಡು 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 ಅಂತ ತೊಂದರೆ ಕೊಡ್ತಾ ಇದ್ಯಾ. ಈಗ ನೋಡಿ, ಈಗಾಗ್ಲೇ 3 ಆಯ್ತು. ಅಯ್ಯೋ ಪ್ರತಾಪ, ನೀನೇನು ಯೋಚನೆ ಮಾಡ್ಬೇಡಪ್ಪ. ದೇವ್ರಿದಾನೆ. 3 ಆಗ್ಲಿ 4 ಆಗ್ಲಿ ನನಗ್ ಮಾತ್ರ ಗಂಡ್ ಮಗು ಬೇಕೇ ಬೇಕು. ಪ್ರತಾಪ, ನಿನ್ನಿಂದ ನಮ್ಮ ವಂಶ ಇಲ್ಲಿಗೆ ಕೊನೆ ಆಗ್ಬಾರ್ದಪ್ಪ. ಕುಡಿಲಿ ಆ ಮಗುನ ನನ್ನ ಕೈಲಿ ಕೊಡು. ಆದ್ರೆ ನಿನ್ನ ಪ್ರಯತ್ನ ಮಾತ್ರ ನೀನ್ ನಿಲ್ಲಿಸಬಾರ್ದು. ಅರ್ಥ ಆಯ್ತಾ? ಹೊರಡಿ. ಅಯ್ಯೋ ಮುಖ ನೋಡ್ತಾ ಇದ್ಯಾ? ನಡೆಯ ಗೌರಿ, ರೂಮ್ಗೆ ಹೋಗೋಣ. ಏನ್ರಿ ಇದು? ಈ ರೂಮ್ ಇದ್ರೆ ತಾನೆ. ಮೊದ್ಲು ಇದನ್ನ ಹೊಡೆದಾಕ್ಸ್ತೀನಿ. ಬಾಗ್ಲಾಕಳು ನೋಡ್ತಾಳ ನೋಡು. ಏನಯ್ಯ ಹಂಗ್ನಗ್ತಿದ್ಯಾ? ಯಾವಾಗ ಹುಟ್ಟಿಯ ನೀನು? ಇಳಿಯ ಕೆಳಗೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ, ಯಾರಿಗ್ ಮೋಸ ಮಾಡಿದ್ನೋ, ಈ ಜನ್ಮದಲ್ಲಿ ಬರೀ ಹೆಣ್ಮಕ್ಳು ಹುಟ್ಟೋಂಗ್ ಮಾಡ್ಬಿಟ್ಟ ಆ ದೇವ್ರು. 2 ಹೆಣ್ಣು ಕೊಟ್ಟಿದ್ ಸಾಲದು ಅಂತ 3ನೇದು ಹೆಣ್ಣಿಟ್ಕೊಟ್ಟಿದ್ದಿಲ್ಲ ಹೊಟ್ಟೆಲಿ. ನನ್ ಕರ್ಮ. ನಡಿ. ಪ್ರಾಣ ತಿಂತಾಳ್ ನಂದು. ನಡಿಯೇ. ಕರ್ಮ. ಹೆಣ್ಣು ಮಕ್ಕಳನ್ನ ಹೇಗೆ ಸಾಕೋದು, ಅದೇ ಗಂಡು ಮಕ್ಕಳು ಹುಟ್ಟಿದ್ರೆ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಕೆಲಸ ಮಾಡ್ತಾರೆ. ಕೂಲಿ ಮಾಡ್ತಾರೆ, ಮೆಕ್ಯಾನಿಕ್ ಕೆಲಸ ಮಾಡ್ತಾರೆ, ದುಡ್ಡು ತಂದು ಕೈಗಿಡ್ತಾರೆ. ಅವ್ರಿಗೇನ್ ಚಿನ್ನ ಹಾಕ್ಬೇಕಾ, ರೇಷ್ಮೆ ಬಟ್ಟೆ ಹೊಲಿಸ್ಬೇಕಾ, ಅಥವಾ ಮದುವೆ ಮಾಡಿ ಅತ್ತೆ ಮನೆ ಕಳಿಸ್ಬೇಕಾ? ಗಂಡು ಮಕ್ಕಳನ್ನ ಗಾಳಿಗೆ ಬಿಟ್ರು ಸಾಕು, ಹೇಗ ಬದುಕೊಂಡ್ಬಿಡ್ತಾರೆ. ಯಾವಳ ಬರ್ತಾಳೆ, ಮದುವೆ ಆಗ್ತಾಳೆ, ನಮಗ್ ಜವಾಬ್ದಾರಿ ಇರಲ್ಲ. ನಾನೇನ್ ಮಾಡ್ಲಿರಿ? ಗಂಡ್ ಮಗು ಆಗೋದು ನನ್ ಕೈಲಿದ್ಯಾ? ಹೌದು ಕಣೆ, ನಿಂದೇನು ತಪ್ಪಿಲ್ಲ. ತಪ್ಪೆಲ್ಲ ದೇವ್ರದೆ. ನೋಡು, ನೀನೇನು ಅಡಿಗೆ ಮಾಡಕ್ ಹೋಗ್ಬೇಡ. ನಾನು ಹೋಗಿ ಸ್ವಲ್ಪ ಕುಡಿದ್ಬಿಟ್ಟು ನಿಂಗೆ ತಿನ್ನಕ್ಕೆ ಬಿರಿಯಾನಿ ತರ್ತೀನಿ. ಈ ಟೈಮಲ್ಲೂ ಕುಡಿಬೇಕೇನ್ರಿ? ಚಿನ್ನೋ, ಹೊಟ್ಟೆಲಿರೋ ನೋವು ಹೋಗ್ಬೇಕು ಅಂದ್ರೆ ಕುಡಿಬೇಕು ಕಣೆ. ಮಕ್ಕಳು ಸ್ಕೂಲಿಂದ ಬರೋಷ್ಟ್ರಲ್ಲಿ ಬಂದ್ಬಿಡ್ತೀನಿ, ಕೂತಿರೋ. ಸರಿ. ಅಪ್ಪ ನಿಮ್ಗೆ ತಿಂಡಿ ತರಕ್ ಹೋಗಿದಾರಮ್ಮ, ಬಂದ್ಬಿಡ್ತಾರೆ. ಆಗೋ ನೋಡು, ಬಂದೇ ಬಿಟ್ರು. ಮಕ್ಳ ಬಂದ್ಬಿಟ್ರ ಸ್ಕೂಲಿಂದ. ತೊಳಿ ಬಿರಿಯಾನಿ ತಗೊಂಡು
ಅಲ್ಲೋಗಿ ಕೂತ್ಕೊಂಡು ತಿನ್ ಮಲ್ಕೊಳ್ಳಿ ಹೋಗ್ರಿ ತಿನ್ನಿಸ್ಬೇಕಾ ಚಿಲ ಇವತ್ತು ನಾನೇ ನನ್ನ ಕೈಯಾರ ನಿನಗೆ ತಿನ್ನಿಸ್ಬೇಕು ಛೀ ಹೋಗ್ರಿ ನಾನೇನ್ ಚಿಕ್ಕ ಮಗುನ ಅಯ್ಯೋ ಚಿಕ್ಕ ಮಗು ಇಲ್ಲಿದೆಯಲ್ಲ ಸರಿ ತಿನ್ನಿಸ್ತೀನಿ ಅಯ್ಯೋ ನಾಚ್ಕೋತೀಯ ನೀನು ತಡಿ ನಿನಗೋಸ್ಕರ ಕೂಲ್ ಡ್ರಿಂಕ್ಸ್ ತಂದಿದ್ದೀನಿ ತಂಪು ಪಾನೀಯ ಕುಡಿ ಫುಲ್ ಕುಡಿ ಚಿನ್ನ ಕುಡಿ ನೀನ್ ಅದನ್ನ ಕುಡಿತಾರೋ ನಾನು ಇದನ್ನ ಕುಡಿತೀನಿ ಹರಿ ಗಂಟ್ಲು ಹೊಟ್ಟೆ ಎಲ್ಲ ಉರಿತಾ ಇದೆ ರೀ ಅಯ್ಯೋ ನನ್ ಹೊಟ್ಟೆ ಗಂಟ್ಲು ಉರಿತಾ ರೀ, ಇದ್ಯಾ? ಹೊಟ್ಟೆ ನನ್ ಕಣ್ಣೆಲ್ಲ ಮಂಜಾಗ್ತಾ ಇದೆ ರೀ ಹೆಣ್ಮಕ್ಳು ಎತ್ಕೊಂಡು ನನಗೆ ಹೊಟ್ಟೆ ಉರ್ಸೋದಿಲ್ಲ ಅದೇಂಗೆ ಈಗ ಮೂರನೇದು ಹೆಣ್ಣಿಡ್ತಾ ಇದೀಯಾ ನೀನ್ ಬದುಕಿದ್ರೆ ಅದು ಬದುಕ್ಬಿಡುತ್ತೆ ನೀನ್ ಸತ್ರೆ ಅದು ಸತ್ತ ಬಿಡುತ್ತೆ ಅದಕ್ಕೆ ವಿಷ ಬೆಳೆಸಿದಿಲ್ಲ ಅಯ್ಯೋ ರೀ ನನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ರಿ ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಸಾಯ್ಬೇಕಣೆ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಬದುಕ್ಬಿಡ್ತೀಯ ನೀನ್ ಬದುಕ್ಬಿಟ್ರೆ ಇದು ಬದುಕ್ಬಿಡುತ್ತೆ ಸಾಯ್ಬೇಕು ನೀನು ಸಾಯ್ ನೀನ್ ಸಾಯ್ಬೇಕು ಸಾಯ ಸಾಯ್ ಸತ್ತೋಗ್ಬಿಟ್ಲು ನನ್ನ ಪ್ರಾಬ್ಲಮ್ ಎಲ್ಲ ಸತ್ತೋಯ್ತು ಅಯ್ಯೋ ನನ್ನ ಹೆಂಡತಿ ಹೋಗ್ಬಿಟ್ಲಲ್ಲಪ್ಪ ಮೂರನೇದು ಹೆಣ್ಣು ಮಗು ಆಗತ್ತೆ ಅಂತ ಎದುರ್ಕೊಂಡು ನೇಣಾಕೋಗ್ಬಿಟ್ಲಲ್ಲಪ್ಪ ಈಗ ನಾನು ಏನು ಮಾಡ್ಲಿ ಕಾನ್ಸ್ಟೇಬಲ್ಸ್ ನಾನು ಬಾಡಿ ತಗೊಳ್ಳಿ. ಬಿಟ್ಲಲ್ಲಪ್ಪ ಅಯ್ಯೋ ಅಯ್ಯೋ ಆರ್ತಿ ಆರ್ತಿ ನಾನು ಬಿಟ್ಟು ಹೋಗ್ಬೇಡ ಆರ್ತಿ ಅಯ್ಯೋ ಆರ್ತಿ ನನ್ನ ಹೆಂಡತಿ ಹೋಗ್ಬಿಟ್ಲಲ್ಲಪ್ಪ ಇನ್ಸ್ಪೆಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ವಿಷ ಕುಡಿದು ಸತ್ತಿದ್ದಾರೆ ಆಮೇಲೆ ನೇಣು ಹಾಕಿದ್ದಾರೆ ಹೌದು ಸರ್ ಹೌದು ನನಗೆ ಈಗಾಗಲೇ 2 ಹೆಣ್ಣು ಮಕ್ಕಳಿದ್ದಾರೆ ಮೂರನೇದು ಗಂಡಾಗ್ಬೋದು ಅನ್ನೋ ಆಸೆಯಿಂದ ಆಪರೇಷನ್ ಮಾಡಿಸ್ಕೊಳ್ಳಿಲ್ಲ ಆದ್ರೆ ನನ್ನ ಕರ್ಮಕ್ಕೆ ಹೊಟ್ಟೆಲಿರೋದು ಹೆಣ್ಣು ಅಂತ ಗೊತ್ತಾಯ್ತು ಸರ್ ಆ ಡಾಕ್ಟರ್ಗೆ ಕಾಲ್ ಹಿಡಿದು ಬೇಡ್ಕೊಂಡು ಆಪರೇಷನ್ ಮಾಡಿ ಅಂತ ಅದು ಕಾನೂನು ವಿರುದ್ಧ ಹೆಣ್ಣು ಭ್ರೂಣ ಹತ್ಯೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರು ಇನ್ಸ್ಪೆಕ್ಟರ್ ಸರ್ 3 ಜನ ಹೆಣ್ಣು ಮಕ್ಕಳು ನಾನು ಅವ್ರನ್ನ ಹೇಗೆ ಓದಿಸ್ಲಿ ಹೇಗೆ ಬೆಳೆಸ್ಲಿ ಹೇಗೆ ಮದುವೆ ಮಾಡ್ಲಿ ಅಂತ ಭಯ ಆಯ್ತು ಅದಕ್ಕೆ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಹೆಂಡತಿಗೆ ಅವಳು ಬಸ್ರಿ ಅಂತಲೂ ನೋಡ್ದೆ ನಾನೇ ನನ್ನ ಕೈಯಾರ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟೆ ಸರ್ ಅಯ್ಯೋ ನಾನು
ನಾನು ಪಾಪಿ ಪಾಪಿ ನಾನು ಪಾಪಿ ನಾನು ಪಾಪಿ ನಾನ್ ಹೇಳಿಲ್ವಾ ಗಂಡನೇ ಗರ್ಭಿಣಿ ಹೆಂಡ್ತಿನ ಕೊಲೆ ಮಾಡ್ಬಿಟ್ಟಿದ್ದಾನೆ. ಇನ್ನು ಹೆಂಗಸರು ಎಲ್ಲಿದೆ ಸೇಫ್ಟಿ? ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಹೆಣ್ಮಕ್ಳು ಹುಟ್ಟಬಾರ್ದು, ಹೆಣ್ಮಕ್ಳು ಹುಟ್ಟಬಾರ್ದು, ಹೆಣ್ಮಕ್ಳು ಸಾಯಿಸೋರ್ನ ಕಾನ್ಸ್ಟೇಬಲ್ಸ್ ಇವ್ನು ಹೇಳ್ಕೊಂಡೋಗಿ ಬಾಂಬ್ ಬಿಡ್ಬೇಕು. ಏಯ್, ನೀನ್ ಬಾರಯ್ಯ. ನೀನೇನ ನನ್ನ ಹೇಳ್ಕೊಂಡು ಹೋಗೋದು? ನಾನೇ ಹೇಳ್ಕೊಂಡು ಹೋಗ್ತೀನಿ. ಬರ್ರ ಬಂದ್ರಲೇ ಬಂದ್ರ. ಇಷ್ಟೆಲ್ಲ ಆಗ್ತಿದ್ರು ಏನೂ ಆಗಿಲ್ಲ ಅಂತ ನಾವ್ ಸುಮ್ನೆ ಕೂತಿದ್ರೆ ನಮ್ಮ ಹೆಣ್ಣ ಸಂತತಿನೇ ನಾಶ ಆಗ್ಬಿಡತ್ತೆ. ಇಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗಿ ಹೆಣ್ಣು ಮಕ್ಕಳಿಗೋಸ್ಕರ ಯುದ್ಧಗಳಾಗೋ ಪರಿಸ್ಥಿತಿ ಬಂದ್ಬಿಡತ್ತೆ. ಇದೆಲ್ಲ ಆಗೋಕ್ಕೂ ಮುಂಚೆ ನಾವ್ ಎಚ್ಚೆತ್ಕೋಬೇಕು. ಹೆಣ್ಣಾಗಿ ಹುಟ್ಟಿ ಈ ಹೆಣ್ಣು ಭ್ರೂಣ ಹತ್ಯೆನ ನಾವ್ ತಡಿಲಿಲ್ಲ ಅಂದ್ರೆ ನಮ್ ಜನ್ಮಕ್ಕೆ ಅವಮಾನ. ಲೆಟ್ಸ್ ಡೂ ಸಮಥಿಂಗ್ ಅಬೌಟ್ ದಿಸ್.